ಹಿಂಗೆ ಒಂದು ದಿವಸ ಒಬ್ಬ ಮಗ ತಾಯಿಗೆ ಪ್ರಶ್ನೆ ಮಾಡ್ತಾನೆ. ಗಮನ ಇಟ್ಟು ಕೇಳಬೇಕು. ಪ್ರಶ್ನೆ ಮಾಡಿದಾಗ, ನೀ ಏನು ಕಷ್ಟಪಟ್ಟಿದ್ದಿ ನನ್ನ ಬೆಳೆಸಲಿಕ್ಕೆ, ಹೇಳಿಬಿಡು, ಇವತ್ತೇ ನಿಂದ ಏನಿದ್ರು ಋಣ ತೀರಿಸ್ಬಿಡ್ತೀನಿ ಅನ್ನಂತೆ ಮಗ. ಅವಾಗ ತಾಯಿ ಹೇಳ್ತಾಳಂತೆ, ಆಯಿತು ಹಾಗಾದರೆ ಇವತ್ತು ಒಂದು ಸಣ್ಣ ಕೆಲಸ ಮಾಡಿ ನೀನು ನನ್ನ ಋಣವನ್ನು ತೀರಿಸ್ಬೋದು. ಆವಾಗ ಹೇಳಿದ್ಲಂತೆ ತಾಯಿ, ಹಾಸಿಗೆ ಹಾಕ್ಕೊಂಡು ಮಲಗಿದ್ಲಂತೆ. ಮಗನೂ ಒಂದು ಹಾಸಿಗೆ ಹಾಕ್ಕೊಂಡು ಅಲ್ಲೇ ಮಲಗಿದ ತಾಯಿ ಜೊತೆ. ಆಗ ಆ ತಾಯಿ ಮಗನಿಗೆ ಗಾಢವಾದ ನಿದ್ರೆ ಹತ್ತಿದಾಗ ನೀರನ್ನು ಸುರಿತಾಳೆ ಹಾಸಿಗೆಗೆ. ನೀರನ್ನು ಸುರಿದಾಗ ಒದ್ದೆಯಾಗಿ ಎಚ್ಚೆತ್ತ ಮಗ ಹೇಳ್ತಾನೆ, ತಲೆ ಕೆಟ್ಟಿದೆ ಅಮ್ಮ ನಿನಗೆ, ನನ್ನ ನಿದ್ದೆ ಯಾಕೆ ಹಾಳು ಮಾಡ್ತೀನಿ? ಆಗ ತಾಯಿ ಹೇಳ್ತಾಳೆ, ನೀನು ಇದೇ ರೀತಿ ನನಗೆ ಸುಮಾರು 7-8 ವರ್ಷಗಳ ಕಾಲ ನನ್ನ ನಿದ್ದೆಯನ್ನು ಹಾಳು ಮಾಡ್ತಿದ್ದಿ. ಆಗ ನಿನಗೆ ಒಣ ಹಾಸಿಗೆಯಲ್ಲಿ ಮಲಗಿಸಿ ನೀನು ಮೂತ್ರ ಮಾಡಿದ ಹಾಸಿಗೆಯಲ್ಲಿ ನಾನು ಮಲಗುತ್ತಿದ್ದೆ. ಅದನ್ನು ನೀನು ವಾಪಸ್ ಕೊಡು. ಯಾಕೆ ಅಂದರೆ ತಾಯಿ ಅನ್ನೋದು ದಯಾಮಯ ಗುಣ ಇರ್ತಕ್ಕಂಥದ್ದು. ಬ್ಲಡ್ಡಲ್ಲಿ ಇಂಜೂರ್ ಮಾಡಿ ಕಳಿಸಿರ್ತಾನೆ ಭಗವಂತ. ಮಾತೃದೇವೋ ಭವ ಅಂತ ಹೇಳಿಬಿಡ್ತೀವಿ ಬಾಯಿಲಿ, ನಡ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಹಾಗಾಗಿ ಯುವಕರು ಒಂದು ಸಾರಿ ಆದರೂ ನಿಮ್ಮ ತಾಯಿ ಪಾದ ಮುಟ್ಟಿ ಯಾವತ್ತಾದ್ರೂ ನೀವು ಅವರ ತಾಯಿ ಒಂದು ಪಾದದಲ್ಲಿರ್ತಕ್ಕಂಥ ಧೂಳನ್ನು ತೊಳೆದಿದ್ದೀರಾ? ಇವತ್ತು ನನ್ನ ಕಾಲು ತೊಳೆಯಲಿಕ್ಕೆ ಮುಂದೆ 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 ಬರ್ತೀರಿ. ಏನು ಪ್ರಯೋಜನ? ತಂದೆ ತಾಯಿಗಳೆಂಬ ದೇವರ ಪೂಜಿಸಿದ ಕಾಶಿ ಯಾತ್ರೆಯ ಮಾಡಿದರೆ ಏನು ಫಲ? ಅದಕ್ಕೆ ನಾನು ಹೇಳ್ತೀನಿ, ನೀರು ಹಾಕ್ಬಿಡ್ರಿ ಪಾದಕ್ಕೆ ಅಂತ. ಹಾಕೋದಾದ್ರೆ ನಿಮ್ಮ ತಂದೆ ತಾಯಿ ಪಾದಕ್ಕೆ ಹಾಕ್ರಿ ನೀರು, ಅವಾಗ ಪುಣ್ಯ ಸಿಗುತ್ತೆ. ಅರ್ಥ ಆಯ್ತಾ? ಒಂದು ದಿವಸನಾದ್ರೂ ಆ ತಾಯಿ ನಿಮ್ಮನ್ನ ಬೆಳೆಸಬೇಕಾದ್ರೆ, ಕೂಲಿ ನಾಲಿ ಮಾಡಬೇಕಾದ್ರೆ ಗದ್ದೆಯಲ್ಲಿ ಮುಳ್ಳು ತುಳಿದಿರ್ತಾಳೆ, ಕಲ್ಲು ತುಳಿದಿರ್ತಾಳೆ. ಆಕೆಗೆ ಎಷ್ಟು ನೋವು ಆಗ್ತದ? ಆ ನೋವಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಕಾಲನ್ನು ಒಂದು ಚಂದಾಗಿ ತಿಕ್ಕಿ ಮಸಾಜ್ ಮಾಡಿ ಒಮ್ಮೆ ಆದ್ರೂ ನೀವು ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ? ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗುಣ ನಿಮ್ಮಲ್ಲಿ ಬರುವುದಿಲ್ಲ. ಯಾಕಂದ್ರೆ ತಾಯಿ ಅನ್ನೋ ಒಂದು ಪದದ ಅರ್ಥವೇ ಮುಗಿಲಿಕ್ಕೆ ಸಾಧ್ಯವಾಗದಷ್ಟು ವಿಸ್ತಾರವಾದದ್ದು. ತಾಯಿ, ಆಯಿ, ಅಮ್ಮ, ಈ ಶಬ್ದಗಳಿಗೆ ಒಂದು ಶಬ್ದಕೋಶಗಳಲ್ಲಿ ಸರಿಸಮಾನವಾದ ಶಬ್ದಗಳೇ ಇಲ್ಲ ಅಂತ ಹೇಳ್ತಾನೆ ಕವಿ. ಹೇಳ್ತಾನೆ, ಏನಂತ ಹೇಳ್ತಾನೆ? ತಾಯಿ ಅಂತ ಶಬ್ದಕ್ಕೆ ನೀವು ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ತೀರಿಸಲಾಗದ ಋಣ ಯಾವುದಾದ್ರೂ 2 ಇದ್ರೆ ಅದು ಒಂದು ತಾಯಿ ಋಣ, ಇನ್ನೊಂದು ಅನ್ನದ ಋಣ ಅಂತ ಹೇಳಿ. ಎರಡನ್ನೂ ತಾಯಿ ನಮಗೆ ಕೊಟ್ಟು ಬಿಡ್ತಾಳೆ. ಆಕೆ ಮೊದಲೇ ತನ್ನ ಎದೆಯ ಅಮೃತವನ್ನ ತಾನು ನೊಂದು ಬೆಂದು ತನ್ನ ಎದೆಯ ಅಮೃತವನ್ನ ಕುಡಿಸ್ತಾಳೆ. ಆ ಅಮೃತವನ್ನ ಕುಡಿದು ನಾವು ಕಕ್ಕುತ್ತೀವಿ ವಿಷವನ್ನ. ಅದನ್ನ ಮಾಡಬಾರ್ದು ದಯವಿಟ್ಟು. ಇವತ್ತು ಮಾಡರ್ನ್ ಲೈಫಿಗೆ ಇಷ್ಟು ಒಗ್ಗಟ್ಟುಕೊಂಡು ಬಿಟ್ಟಿದ್ದೀವಿ, ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀವಿ ಅಂದ್ರೆ ತಂದೆ ತಾಯಿಗಳಂದ್ರೆ ಲೆಕ್ಕಕ್ಕೆ ಇಲ್ಲ. ಇವತ್ತು ಯಾರಾದ್ರೂ ಒಂದು ಗಾಡಿ ತಗೊಂಡ್ಬಿಟ್ಟ ಮಗ, ಬೈಕೋ ಕಾರೋ ಏನೋ ತಗೊಂಡ್ಬಿಟ್ಟ ಅಂದ್ರೆ ಅವ್ರ ತಂದೆ ತಾಯಿ ಕರ್ಕೊಂಡು ಹೋಗಕ್ಕೆ ಅವನಿಗೆ ಇರಿಟೇಟ್, ಅಸಹ್ಯ. ಯಾಕೆ? ಒಂದು ತಾಯಿ ನಿಮಗೆ ಬೈಕ್ ಕೊಡಿಸ್ಬೇಕು, ಒಂದು ತಾಯಿ ನಿಮಗೆ ಕಾರ್ ಕೊಡಿಸ್ಬೇಕು ಅಂದ್ರೆ ಆಕೆ ಗಂಡನ ಜೊತೆ ಜಗಳ ಮಾಡಿ 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 ₹1 ₹2 ಸಕ್ಕರೆ ಡಬ್ಬಿಲು, ಹಿಟ್ಟಿನ ಡಬ್ಬಿಲು ಕೂಡಿಸಿ ಚಾಪುಡಿ ಡಬ್ಬಿಲಿ ಇಟ್ಟಿರ್ತಾರೆ ಜಾಸ್ತಿ. ಯಾಕಂದ್ರೆ ಚಾಪುಡಿ ತಿನ್ನಕ್ಕೆ ಬರೋದಿಲ್ಲಲ್ಲ, ಅದ್ರೊಳಗೆ ಇಟ್ಟಿರ್ತಾರೆ ₹500 ನೋಟೋ ₹100 ನೋಟೋ ಕೂಡಿಸಿ ಬೆಳೆಸಿ ಇಟ್ಟಿರ್ತಾರೆ. ಮಗನಿಗೆ ಕಷ್ಟ ಅಂದ ತಕ್ಷಣ ಅದನ್ನು ತೆಗೆದು ಕೊಟ್ಟು ಬಿಡ್ತಾರೆ ತಾಯಿ. ಅವನಿಗೆ ಗೊತ್ತಿರೋದಿಲ್ಲ ಇದನ್ನ ಹೆಂಗೆ ತಂದ್ರು ನಮ್ಮ ತಾಯಿ ಅಂತ. ನೀವೆಲ್ಲ ಈಗೇನು ನೀವು ದೊಡ್ಡವರಿದ್ದೀರಲ್ಲ, ಈಗೇನು ಕುತ್ಕೊಂಡಿದ್ದೀರಲ್ಲ ದೊಡ್ಡವರು, ನೀವು ಚಿಕ್ಕವರಿದ್ದಾಗ ಕೂಲಿ ಎಷ್ಟಿತ್ತು? ₹5 ₹10 ಇತ್ತು ಒಂದು ದಿವಸಕ್ಕೆ. ನಾನು ₹7 ಕೂಲಿ ಮಾಡಿದ್ದೀನಿ ಒಂದು ದಿವಸಕ್ಕೆ, ಮೆಕ್ಕೆಜೋಳ ಮುರಿಯೋ ಕೆಲಸ. ನಮ್ಮ ತಾಯಿ ಕಣ್ಣೀರು ಇಡ್ತಾ ಇದ್ರು ನಾನು ದುಡ್ಕೊಂಬಂದ್ರೆ. ಯಾಕೆ? ನನ್ನ ಮಗ ಬಿಸಿಲಲ್ಲಿ ಹೋಗಿ ದುಡಿತಾನಲ್ಲ, ನಾನು ದುಡಿದು ನಿನ್ನ ಸಾಕ್ತೀನಿ, ನೀನು ಯಾಕೆ ದುಡಿತೀಯ ಅಂತ ಹೇಳ್ತಿರ್ತಾರೆ ನಿಮ್ಮ ಮನೆಯಲ್ಲಿ. ಮೂರ್ಖರು ನೀವೆಲ್ಲ. ನಾನು ಕೂಡ ಮೂರ್ಖನೇ ಅನ್ಕೊಳ್ರಿ, ನಿಮ್ಮ ಸಾಲಲ್ಲೇ ನಾನು ಬರ್ತೀನಿ. ತಂದೆ ತಾಯಿನ ತುಡಿಸಿ ತಿನ್ನುವಂಥ ಮಕ್ಕಳು ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗುವುದಿಲ್ಲ. ಇದು ನನ್ನ ಮನಸ್ಸಿಂದ ಹೇಳೋದು. ದುಡಿಬೇಕು. ಮನುಷ್ಯ ತನ್ನ ಶಕ್ತಿಯನ್ನ ಮೀರಿ ದುಡಿಬೇಕು. ಯೌವನದಲ್ಲಿರ್ತಕ್ಕಂಥ ಮನುಷ್ಯ
ದುಡಿಮೆಗೆ ತನ್ನ ಯೌವನವನ್ನು ಮೀಸಲಿಡಬೇಕೆ ಹೊರತು ಬೇರೆ ಬೇರೆ ಅನ್ಯ ಕರ್ಮಗಳಿಗೆ ಬೇರೆ ಬೇರೆ ಅವ್ರು ಸರ್ ಹೇಳಿದ್ರಲ್ಲ ವ್ಯಸನಿಗಳಾಗಿ ಬೇರೆ ಬೇರೆ ವ್ಯಸನಗಳಿದೆ. ಎಲ್ಲರಿಗೂ ವ್ಯಸನಗಳಿದೆ. ಕಾಫಿ ಕುಡಿಯೋದೊಂದು ವ್ಯಸನ, ಟೀ ಕುಡಿಯೋದೊಂದು ವ್ಯಸನ, ಧಾರಾವಾಹಿ ನೋಡೋದು ಇನ್ನೊಂದು ದೊಡ್ಡ ವ್ಯಸನ. ಅತ್ತಿ ಸೊಸಿ ಜಗಳ ನೋಡೋದು ಮತ್ತು ಅದೇ ಥರ ಇವರು, ನಾನು ಅತ್ತಿ ನೀನು ಸೊಸಿ, ಅದ್ರೊಳಗೆ ಏನು ಕ್ಯಾರೆಕ್ಟರ್ ಇರುತ್ತೆ ಅದನ್ನೇ ಇವರು ಬಿಲ್ಡ್ ಮಾಡೋದು. ಮನೇಲಿ ಸ್ಟೋರಿ, ಗದ್ದೆಗೆ ಹೋದಾಗ ಜಮೀನಿಗೆ ಹೋದಾಗ ಅದೇ ಸ್ಟೋರಿ ರಿವೈಂಡ್ ಮಾಡೋದು, ಅದನ್ನು ಮತ್ತೆ ಪ್ರಾಯೋಗಿಕವಾಗಿ ಮನೇಲಿ ತಂದ್ಕೊಳ್ಳೋದು. ಇದನ್ನೆಲ್ಲ ಮಾಡಬಾರ್ದು ತಾಯಂದಿರು. ನೀವು ಏನು ಮಾಡ್ತೀರಿ ನಿಮ್ಮ ಮಕ್ಕಳು ಅದನ್ನೇ ಕಲಿತಾರೆ. ಟಿವಿಯನ್ನು ನೋಡೋದು ಅವಾಯ್ಡ್ ಮಾಡ್ರಿ. ನಿಮ್ಮ ಹಾಲಲ್ಲಿ ಟಿವಿ ಇರಬಾರ್ದು, ಪುಸ್ತಕಗಳಿರ್ಬೇಕು. ನಿಮ್ಮ ಗೋಡೆ ಮೇಲೆ ಓಡುವ ಕುದುರೆಗಳಿದ್ರೆ ಸಾಲುವುದಿಲ್ಲ, ನಿಮ್ಮ ಜೀವನ ಮುಂದೆ ಬರುವುದಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಿಮ್ಮ ಜೀವನದಲ್ಲಿ ಕುದುರೆಯ ವೇಗದಲ್ಲಿ ನೀವು ಓಡಬೇಕು, ಅಂದಾಗ ನಿಮ್ಮ ಜೀವನ ಉದ್ಧಾರ ಆಗ್ತದ. 5 ಗಂಟೆಗೆ ಯಾರು ಎದ್ದೇಳ್ತಾರೋ ಇಲ್ಲೋ, ಬೆಳಗ್ಗೆ 5 ಜಾವಕ್ಕೆ ಎದ್ದು ಕುತ್ಕೊಂಡ್ರೆ ಶರೀರದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ನಾನು ಹೇಳುವುದಲ್ಲ ಇದು, ನಾವು ಹೇಳಿದ್ರೆ ಆಧ್ಯಾತ್ಮಿಕ ಮೂಢನಂಬಿಕೆ ಇನ್ನೊಂದು ಮತ್ತೊಂದು ಆಗ್ತದ. ನಿಮ್ಮ ಸೈಂಟಿಸ್ಟ್ಗಳು ವಿದ್ಯಾವಂತರೇನಿದಾರಲ್ಲ ಅವ್ರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೂತ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಂದು ದಿನ ಆದರೂ ನಿಮ್ಮ ತಾಯಿಗೆ ಬಿಸಿನೀರು ಕಾಸಿ ಕೊಟ್ಟಿದ್ದಿಲ್ಲ ನೀವು. ಒಂದು ದಿವಸ ಆದ್ರೆ ನಿಮ್ಮ ತಂದೆ ತೋಟಕ್ಕೆ ಹೋಗಿ ಗದ್ದೆ ಏನಾದರೂ ಮಾಡ್ತಾನೆ ಅಂದ್ರೆ ಅವ್ರಿಗೆ ಊಟ ಕೊಟ್ಟಿದ್ದಿಲ್ಲ. ತಗೊಂಡು ಹೋಗ್ಬೇಕಂದ್ರೆ ಮತ್ತೆ 50 ರೂಪಾಯಿ ಪೆಟ್ರೋಲಿಗೆ ನಿಮ್ಮ ಅಮ್ಮನ ಹತ್ರ ಬ್ಲಾಕ್ ಮೇಲ್ ಮಾಡಿ ತಗೊಂಡೋಗಿ ಕೊಡೋದು. ಇಂಥ ಕೆಲಸಗಳನ್ನ ಮಾಡಿ ನೀವು ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ ನನಗಂತೂ ಅರ್ಥ ಆಗ್ತದೆ. ಕೆಲವೊಂದು ತಂದೆ ತಾಯಿಗಳ ಮನಸ್ಸಿನಲ್ಲಿ ಅಗಾಧವಾದಂಥ ನೋವು ಇರ್ತದೆ. ಬಹಳ ಒಂದು ಹೆಂಗಂದ್ರೆ ತಾಯಿನೇ ಅಂದ್ರೆ ತಾಯಿ ಅಂದ್ರೆ ಏನೊಂದು ಮಾತೃ ಸ್ವರೂಪ, ಒಂದು ಕ್ಷಮಾಗುಣ, ಒಂದು ಸಹನಾಶೀಲತೆ ಅನ್ನೋದು ಬಹಳ ಇರ್ತದ. ಭೂಮಿ ತಾಯಿಗೆ ತಾಯಿಯನ್ನು ಹೋಲಿಸ್ತಾರೆ ಕವಿಗಳು. ಯಾಕೆ ಹೋಲಿಸ್ತಾರೆ? ಭೂಮಿ ತಾಯಿ ಅಗದ್ರೆ ಅಗಸ್ಕೊಳ್ಳುತ್ತೆ, ಹೊಡೆದ್ರೆ ಬಡಿಸ್ಕೊಳ್ಳುತ್ತೆ, ತುಳಿದ್ರೆ ತುಳಿಸ್ಕೊಳ್ಳುತ್ತೆ. ಆ ತಾಯಿ ಗುಣ ಮತ್ತು ಈ ಭೂಮಿ ಗುಣ ಎರಡೂ ಒಂದೇ ಇರ್ತದೆ. ಹಾಗಾಗಿ ತಂದೆ ತಾಯಿಗಳ ಮಾತನ್ನ ಮೀರಿ ನೀವೇನು ಮಾಡಿದಿರಲ್ಲ ತಪ್ಪುಗಳನ್ನ, ಇವತ್ತೇ ನಿಮ್ಮ ತಂದೆ ತಾಯಿ ಕಾಲಿ ಹಿಡಿದು ಕ್ಷಮಾಪಣೆ ಕೇಳಿ ಇನ್ನೊಮ್ಮೆ ಮಾಡುವುದಿಲ್ಲ ಅಂತೇಳಿ ಮುಂದೆ ಅವ್ರ ತಂದೆ ತಾಯಿ ಹೇಳಿದಂಗೆ ನೀವು ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಅಂತಕ್ಕಂಥದ್ದನ್ನು ನಾನು ಗ್ಯಾರಂಟಿ ಬರೆದು ಕೊಡ್ತೀನಿ. ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ನಮ್ಮ ಮಠದ ಸೀಲು ಹಾಕಿ ಕೊಡ್ತೀನಿ ಬೇಕಾದ್ರೆ. ಹಂಗಾಗಿ ಮಕ್ಕಳು ಸಂಸ್ಕಾರ ಪಡಬೇಕು, ಸಂಸ್ಕಾರಯುತ ಮಕ್ಕಳು ಹುಟ್ಟಬೇಕು ಅಂದರೆ ಗರ್ಭ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳು ಗರ್ಭದಲ್ಲಿದ್ದಾಗ ಜಗಳ ಮಾಡೋದು, ಅಸೂಯೆ ಮಾಡೋದು, ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡುವುದು, ಈ ಥರದ್ದೆಲ್ಲ ಮಾಡಬಾರ್ದು. ದೇವರ ಧ್ಯಾನ ಮಾಡಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಆವಾಗ ಗರ್ಭಕ್ಕೆ ಬ್ರಹ್ಮಪಿಂಡವೆಂಬ ಗರ್ಭಕ್ಕೆ ಗರ್ಭ ಸಂಸ್ಕಾರ ಕೊಟ್ಟಾಗ ಮಾತ್ರ ಒಳ್ಳೆ ಮಕ್ಕಳು ಹುಟ್ಟುತ್ತವೆ. ಇದು ಶಾಸ್ತ್ರ ಹೇಳ್ತದೆ, ಅದು ಸತ್ಯ ಕೂಡ. ನಮ್ಮಲ್ಲಿ ಹಲವಾರು ಹೆಣ್ಣು ಮಕ್ಕಳು ಬರ್ತಾರೆ, ಸಂಸ್ಕಾರ ತಗೊಳ್ಳಿಕ್ಕೆ ಬರ್ತಾರೆ. ನಾವು ನಾವು ಆ್ಯಕ್ಚುಲಿ ಆಯುರ್ವೇದಿಕ್ ಔಷಧಿಯನ್ನು ಮಾಡ್ತೇವೆ ಬೇರೆ ಬೇರೆ ಸಮಸ್ಯೆಗಳಿಗೆ. ಕೆಲವೊಬ್ರು ಸಜೆಷನ್ ಕೇಳಕ್ಕೆ ಬರ್ತಾ ಇರ್ತಾರೆ. ಗರ್ಭ ಸಂಸ್ಕಾರ ಅನ್ನೋದು ಬಹಳ ಅತಿ ಮುಖ್ಯ. ಹಾಗಾಗಿ ನಿಮ್ಮ ಮಕ್ಕಳು ಮಾತು ಕೇಳೋದಿಲ್ಲ, ನಮ್ಗೆ ಹಂಗೆ ಮಾಡೋದ್ರು, ಮೋಸ ಮಾಡೋದ್ರು, ನಾವು ಅವರಿಗೆ ಮನೆ ಕೊಟ್ಟಿದ್ವಿ, ಹೊಲ ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ವಿ. ಫೇಲ್ ಇರೋದು ನಿಮ್ಮದೇ. ತಂದೆ ತಾಯಿಗಳದ್ದು ಇಲ್ಲಿ 100% ತಪ್ಪಿರ್ತದೆ. ಯಾವತ್ತು ನೀವು ಸ್ಪೆಷಾಲಿಟಿ ಜಾಸ್ತಿ ಮಾಡ್ತೀರಿ ಮಕ್ಕಳಿಗೆ ಅಂದು ನಿಮ್ಮ ಮಕ್ಕಳು ಕೆಡ್ತಾವೆ. ಮೊಬೈಲ್ ಕೊಡೋದು, ಲ್ಯಾಪ್ಟಾಪ್ ಕೊಡೋದು, ಮಾತಾಡ್ರಿ, ಆರಾಮ್ ಮಾತಾಡ್ರಿ, ನಿಮಗೇನು ಟೆನ್ಷನ್ ಇಲ್ಲ. ಮಾತಾಡೋರು ಮಾತಾಡ್ಬೋದು, ನಾವು ಹೇಳೋರು ಹೇಳ್ತೀವಿ, ಕೇಳೋರು ಕೇಳ್ತಿರ್ತಾರೋ. ಅವ್ರೇನು ಬಂದಾರ ಸುಮ್ಮ ಬರ್ತಾರೋ, ಒಂದು 10 ನಿಮಿಷ ಮಾತಾಡ್ತಾರೆ ಹೋಗ್ತಾರೆ. ಜಗತ್ತ ಹಿಂಗೆ ನಡೆದದ, ಏನಾಗಬೇಕಾಗ್ಯದ? ಇಂಥ ಸಮಾಜದಲ್ಲಿ ಇದ್ಕೊಂಡು ನಾವು ಈ ಸಮಾಜವನ್ನು ಜಾಗೃತಿ ಮಾಡುವುದು ಬಹಳ ಕಠಿಣ ಆಗ್ಯದ. 10 ನಿಮಿಷ ನಮ್ಮ ಮಾತನ್ನ ಕೇಳಕ್ ಪೇಷನ್ಸ್ ಇಲ್ಲ ಕೆಲವ್ರಿಗೆ. ಹಿಂಗಾದಾಗ ನಿಮ್ಮನ್ನ ಹೆಂಗೆ ತಿದ್ದುದು? ಟೀಚರ್ಗಳಿಗೆ ಶಾಲೆ ಒಳಗೆ ಕೆಲವೊಂದು ಹುಡುಗರು ಭಾಳ ತಿಟ್ಟಿರ್ತಾವ. ನಮ್ಮ ಬಿಜಾಪುರ ಭಾಷೆ ಒಳಗೆ ಅಂತಾರೆ ತಿಡ್ಡ ಅಂತಾರೆ. ತಿಡ್ಡ ಅಂದ್ರೆ ಮಂಡ ಅಂತ. ಮುಂದೊಂದಿನ ಮಂಡ ಹುಡುಗರು ನೌಕರಿ ತಗೊಂಡು ಮುಂದೆ ಬಂದು ನಿಂತಿರ್ತಾವ. ಶಾಣೆ ಹುಡುಗರು ಎಮ್ಮಿ ಕಾಯ್ತಿರ್ತಾವ. ಹಂಗಾಗತ್ತೆ ಬದುಕ. ಅದಕ್ಕೆ ಯಾರಾದ್ರೂ ನಿಮ್ಗೆ ಒಳ್ಳೇದನ್ನ ಹೇಳ್ತಾರ ಅಂದ್ರೆ ಅದನ್ನ ಜಲ್ದಿ ಹಿಡ್ಕೊಳ್ಳೋ ಅಂತ ಗುಣ ಇರಬೇಕು. ಎಲ್ಲಿವರೆಗೂ ನಿಮಗೆ ಒಳ್ಳೇದನ್ನ ಗ್ರಹಿಸುವ ಶಕ್ತಿ ಇಲ್ಲವೋ, ಎಲ್ಲಿವರೆಗೆ ನಿಮಗೆ
ಒಳಿತನ್ನ ಮಾಡುವ ಯೋಚನೆಗಳು ಮಾಡುವ ಒಂದು ಮೂಡಿಲ್ವೋ, ಒಂದು ಭಾವನೆ ಇಲ್ಲವೋ, ಅಲ್ಲಿವರೆಗೂ ನಿಮ್ಮ ಜೀವನ ಅಂತಕ್ಕಂಥದ್ದು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಮಕ್ಕಳು ಕುಂತೀರಿ ಇಲ್ಲೆಲ್ಲ ಮಕ್ಕಳ, ಮಕ್ಕಳ ಇಲ್ಲಿ ನೋಡ್ರಿ, ಈ ಕಡೆ ನೋಡಿ. ನಿಮ್ಮ ಮನೇಲಿ ಹೋಗಿರ್ತೀರಿ, ಸ್ಕೂಲ್ ಬಿಡುತ್ತೆ, ತಂದೆ ತಾಯಿಗಳನ್ನು ಕೇಳ್ತಾ ಇರ್ತೀರಿ, ಅಮ್ಮ ಅದನ್ನ ಕೊಡು ಇದನ್ನ ಕೊಡು ಅಂತೇಳಿ. ಅದನ್ನ ತರಬೇಕಾದ್ರೆ ನಿಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೆ ಗೊತ್ತಾ ನಿಮಗೆ? ನನಗೆ ಡೈರಿ ಮಿಲ್ಕ್ ಚಾಕ್ಲೇಟೇ ಬೇಕು, ನನಗೆ ಇವತ್ತು ಪಾನಿಪುರಿ ಬೇಕಂದ್ರೆ ಬೇಕು, ಗೋಬಿ ಬೇಕಂದ್ರೆ ಬೇಕು, ಇಂಥದ್ದೆಲ್ಲ ಕೇಳೋದನ್ನ ಬಿಡಿ. ಮನೇಲಿ ಏನಿರುತ್ತೆ ಅದನ್ನೇ ತಿನ್ಬೇಕು, ಊಟ ಮಾಡ್ಬೇಕು, ಆರಾಮಾಗಿ ವಿದ್ಯಾಭ್ಯಾಸ ಮಾಡ್ರಿ. ತಂದೆ ತಾಯಿಗಳಿಗೆ ಇವತ್ತಿನ ಹೆಚ್ಚಿನ ಅಂಶ ನಾನು ಇವತ್ತು ತಂದೆ ತಾಯಿಗಳಿಗೆ ಬುದ್ಧಿ ಹೇಳಬೇಕು, ಬಿಟ್ರೆ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಹಾಗಾಗಿ ಎಲ್ಲಾ ತಂದೆ ತಾಯಿಗಳು ಮಾಡಬೇಕಾಗಿರೋ ಕೆಲಸ ಏನು, ನಿಮ್ಮ ಮಕ್ಕಳಿಗಿರೋ ಸ್ಪೆಷಾಲಿಟಿನ ಸ್ವಲ್ಪ ಕಡಿಮೆ ಮಾಡಿಬಿಡ್ರಿ, ಏನಾಗುವುದಿಲ್ಲ. ನೀವು ಚಿಕ್ಕವರಿದ್ದಾಗ ನೀವು ಚಾಪಿ ಮೇಲೆ ಮಲಗ್ತಿದ್ರಿ, ಇವತ್ತು ನಿಮ್ಮ ಮಕ್ಕಳು ಬೆಡ್ ಮೇಲೆ ಮಲಗಾಕತ್ತೇವು. ಇದು ನೀವು ಮಾಡಿದಂಥ ತಪ್ಪು, ಮೊದಲನೇ ತಪ್ಪು. ಸಗಣಿನ ನೀವು ಕೈಲಿ ಸಾರಿಸ್ತಿದ್ರಿ, ಇವತ್ತು ನಿಮ್ಮ ಮನೆ ಒಳಗೆ ಮಾರ್ಬಲ್ ಬಂದಾವ, ಟೇಲ್ಸ್ ಬಂದಾವ. ಇದು ನಿಮ್ಮ ಆರೋಗ್ಯಕ್ಕೆ ಪೆಟ್ಟಾಗ್ತದೆ. ಮೊದಲು ನೆಲದ ಮೇಲೆ ಕುಂತು ಊಟ ಮಾಡ್ತಿದ್ರಿ, ಈಗ ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ತಿ. ಇದು ನಿಮ್ಮ ತಪ್ಪು. ಇಟ್ಕೋರಿ ಡೈನಿಂಗ್ ಟೇಬಲ್, ಇಟ್ಕೋಬಾರ್ದು ಮಾಡಬಾರ್ದು ಅಂತ ನಾ ಹೇಳುವುದಿಲ್ಲ. ಊಟ ಮಾಡುವಾಗ ಚಕ್ಲ ಬಕ್ಲ ಹಾಕೊಂಡು ಕುಂದ್ರೋದ್ರಿಂದ ಒಂದು ಆರೋಗ್ಯ ಬೆನಿಫಿಟ್ ಅದ, ಅದನ್ನ ಮಾಡ್ರಿ. ಯೋಗಾಸನ ಮಾಡ್ರಿ, ಧ್ಯಾನ ಮಾಡ್ರಿ, ಧಾರಾವಾಹಿ ಮುಂದೆ ಕುಂತನ ಈ ಪ್ರಾಣಾಯಾಮ ಮಾಡ್ರಿ, ಧಾರಾವಾಹಿ ನೋಡ್ಕೊಂತನ ಮಾಡ್ರಿಲ್ಲ. ಶ್ವಾಸಕೋಶ ರೋಗ ಬರುವುದಿಲ್ಲ. ಅಡಿಗೆ ಮಾಡ್ತಾನೆ ಧಾರಾವಾಹಿ ನೋಡ್ತಿರ್ತಾರ, ಅಡಿಗೆಗೆ ಏನೇನಾಗಿರ್ತದ ಹೇಳಿದ ಮೇಲೆ ಗುರುತು. ಹಂಗ ಜೀವನದೊಳಗೆ ಯಾವತ್ತಾದ್ರೂ ನಿಮ್ಗೆ ತಪ್ಪಾದಾಗ ಗೊತ್ತಾಗ್ತದ ನಾವು ಎಲ್ಲಿ ಎಡವಿದ್ವಿ ಅಂತ ಹೇಳಿ. ಹಂಗಾಗಿ ದಯವಿಟ್ಟು ಧಾರಾವಾಹಿ ನೋಡ್ತಾ ಯೋಗ ಮಾಡ್ರಿ, ಧಾರಾವಾಹಿ ನೋಡ್ತಾ ಪ್ರಾಣಾಯಾಮ ಮಾಡ್ರಿ. ಹುಡುಗರು ಯುವಕರು ಚೆಂದಾಗಿರ್ಬೇಕು, ಬೇರೆ ಬೇರೆ ತಪ್ಪು ದಾರಿಯನ್ನು ಹಿಡಿಬಾರ್ದು, ಕುಡಿಬಾರ್ದು. ಕುಡಿಯೋದಾದ್ರೆ ಹಾಲು ಕುಡೀರಿ, ಮಜ್ಜಿಗೆ ಕುಡೀರಿ,